ಪಕ್ಷ ಒಂದು ವೇಳೆ ಇಚ್ಛೆ ಮಾಡಿದರೆ ಬಳ್ಳಾರಿ ಕದನಕ್ಕೆ ನಾನು ಧುಮುಕ್ತೀನಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀರಾಮುಲು ಪಕ್ಷ ನಿಂತುಕೊಳ್ಳಿ, ನೀವು ಬಳ್ಳಾರಿಯಿಂದ ಅನ್ನೋದಾದರೆ ನಾನು ನಿಲ್ತೀನಿ, ನಾನು ಬೇಡ ಅಂತ ಹೇಳೋದಿಲ್ಲ, ಇಲ್ದಿದ್ರೆ ಪಕ್ಷದ ಕೆಲಸವನ್ನು ಮಾಡ್ಕೊಂಡು ನಾನು ಇರ್ತೀನಿ ಅನ್ನೋದನ್ನು ಶ್ರೀರಾಮುಲು ಹೇಳಿದ್ದಾರೆ. ಒಟ್ಟಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ನಾನು ನಿಲ್ಲುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀರಾಮುಲು. ಏನು ಹೇಳಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು, ಬನ್ನಿ ನೋಡೋಣ ಬನ್ನಿ. ಚುನಾವಣೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಜೊತೆಗೆ ನಾಳೆ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ದಿಲ್ಲಿಯಲ್ಲಿ ನಡೀತಾ ಇದೆ. ಇದಕ್ಕೆ ಸಾಕಷ್ಟು ಜನ ರಾಜ್ಯ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಬಳ್ಳಾರಿಯಲ್ಲಿ ಈಗಾಗಲೇ ಈಗ ನೀವು ಕೂಡ ಆಕಾಂಕ್ಷಿ ಅಂತಕ್ಕಂಥದ್ದು ಮುನ್ನೆಲೆಗೆ ಬಂದಿದೆ. ನೀವೇನು ನಿಂತ್ಕೊಳ್ತೀರಾ, ಹೇಗೆ ಸರ್? ಸದ್ಯಕ್ಕೆ ಪಾರ್ಟಿ ಇಚ್ಛಯಿಸಿದರೆ, ಅಂದರೆ ಪಾರ್ಟಿ ಒಪ್ಪಿದರೆ, ಅಕಸ್ಮಾತ್ ರಾಮುಲು ನಿಲ್ಲೇಬೇಕಂದ್ರಿಗಿನ ಪಾರ್ಟಿ ತೀರ್ಮಾನ ತೊಗೊಂಡ್ರೆ ನಾವು ಯಾವುದೇ ಇಲ್ಲ ಅನ್ನೋಕ್ಕೆ ಹೋಗಲ್ಲ. ಅಕಸ್ಮಿತವಾಗಿ ಪಾರ್ಟಿ ಏನನ್ನು ತೀರ್ಮಾನ ತೊಗೊತೀವಿ, ಕೆಲಸ ಮಾಡಬೇಕಂದ್ರೆ ಕೂಡ ಮಾಡೋಕ್ಕೆ ಕೂಡ ನಾವು ಸಿದ್ಧವಾಗಿದ್ವಿ. ಹಂಗಾಗಿ ಇವತ್ತು ನಮ್ಮ ಪಾರ್ಟಿಯಲ್ಲಿ ಇವತ್ತು ಅನೇಕ ಸಮೀಕ್ಷೆಗಳು ನಡೆದವ. ಇಡೀ ನಮ್ಮ 30 ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಯುವಂಥ ಟೈಮಲ್ಲಿ ಅಲ್ಲಿ ಆಲ್ರೆಡಿ ಡಿಸಿಷನ್ ತೊಗೊಂಡಿದ್ದಾರೆ. ನಮಗೆ ಕಳೆದ ಚುನಾವಣೆಯಲ್ಲಿ ಕೂಡ 25ಕ್ಕೂ ಹೆಚ್ಚು ಸ್ಥಾನಗಳು ಗೆದ್ದಿದ್ವಿ. ಇವತ್ತು ಉಳಿದಿರೋದು 3 ಸ್ಥಾನಗಳು 4 ಸ್ಥಾನಗಳು ಖಾಲಿದ್ದಾವೆ. ಅದರಲ್ಲಿ ಕೂಡ ಇವತ್ತು ನಾವು JDS ಜೊತೆಲಿ ಹೊಂದಾಣಿಕೆಯಲ್ಲಿ ರಾಜಕಾರಣವನ್ನು ಮಾಡ್ತಾಯಿದ್ವಿ. ಹಾಗೆ ಬಹುಶಃ ನಮ್ಮ 28 ಗೆಲ್ಲಬೇಕನ್ನೋಂಥ ಪ್ರಯತ್ನದಲ್ಲಿ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ಮುಂಚೆಯಿಂದ ಕೂಡ ಪಾರ್ಟಿ ಯಾವುದೇ ವಿಚಾರ ತೊಗೊಂಡಂಥ, ಉದಾಹರಣೆಯಾಗಿ ಕಳೆದ ಚುನಾವಣೆಯಲ್ಲಿ ಕೂಡ 2018-19 ಚುನಾವಣೆಯಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆಯಲ್ಲಿ ನಿಂತಂಥ ಟೈಮಲ್ಲಿ ಕೂಡ ಎಲ್ಲೆಲ್ಲಿ ಪಾರ್ಟಿ ಹೇಳುತ್ತೇನೆ ಅಲ್ಲೆಲ್ಲ ಕೂಡ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಕೂಡ ಪಾರ್ಟಿ ಸೂಚನೆ ಮಾಡಿದರೆ ರಾಮುಲು ಅವ್ರು ನಿಲ್ಲಬೇಕಂದ್ರೆ ನಿಲ್ತೀನಿ, ಇಲ್ಲಾಂದರೆ ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೀವೇನಾದರೂ ಕೇಳಿದ್ರೆ ಸರ್, ನಾನು ಟಿಕೆಟ್ ಕೊಟ್ಟರೆ ಖಂಡಿತ ನಾನು ನಿಂತ್ಕೊಂಡು ನಾನು ಕೆಲಸ ಮಾಡ್ತೇನೆ, ಅಕ್ಕಪಕ್ಕ ಜಿಲ್ಲೆಗಳಿಗೂ ಅನುಕೂಲ ಆಗುತ್ತೆ ಅಲ್ಲ, ಇಲ್ಲಿ ತನಕ ಆಗಿದೆ. ನಾನು ಯಾವ ಪಾರ್ಟಿಯಲ್ಲಿ ನಾನು ನಿಲ್ತೀನಿ ಅಂದೇಳಿ ಅಲ್ಲಿ ಕೇಳಿಲ್ಲ. ಹಂಗಾಗಿ ಪಾರ್ಟಿ ಯಾವತ್ತಿದ್ರೂ ಕೂಡ ಮುಂಚೆಯಿಂದ ಕೂಡ ನಾನು ಗುರುತಿಸ್ಕೊತ ಎಲ್ಲೇ ಅವಕಾಶ ಬಂದಂಥ ಟೈಮಲ್ಲಿ ಎಲ್ಲ ಕೂಡ ಅವಕಾಶಗಳು ಕೊಟ್ಕೊತ ಬಂದಿದೆ. ಮುಂದೆ ಕೂಡ ಇವತ್ತು ನಾನು ಕಳೆದ ಚುನಾವಣೆಯಲ್ಲಿ ಸೋತಿರೋ ಕಾರಣ ಇವತ್ತು ಮುಂದೆ ಅವಕಾಶ ಕೊಟ್ಟರೆ ಪಾರ್ಟಿ ಸಲುವಾಗಿ ನಾನು ನಿಂತು ಗೆಲ್ಲಂತ ಪ್ರಯತ್ನ ಮಾಡ್ತೀನಿ, ಇಲ್ಲಾಂದರೆ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ. ನಿಮಗೇನಾದರೂ ಟಿಕೆಟ್ ಕೊಟ್ಟರೆ ಅಕ್ಕಪಕ್ಕ ಇರ್ತಕ್ಕಂಥ ಇದಕ್ಕೂ ನಿಮ್ಮ ಪ್ರಭಾವ ಇರ್ತಕ್ಕಂಥದ್ದು ಅದು ಅನುಕೂಲ ಆಗ್ಬೋದು. ಪಾರ್ಟಿ ಇವತ್ತು ಭಾಳಷ್ಟು ಬಲಿಷ್ಠವಾಗಿ ಮೋದಿಜಿಯವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಇಂಡಿವಿಜುವಲ್ ಅನ್ನೋದಕ್ಕಿಂತ ಪಾರ್ಟಿ ಮೇಲೆ ಭಾಳಷ್ಟು ಜನರು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಇದಿಷ್ಟು ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಹೇಳುವಂಥ ಮಾತು. ಪಾರ್ಟಿ ಏನಾದರೂ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ನಾನು ಖಂಡಿತ ಅಲ್ಲಿ ಸ್ಪರ್ಧೆ ಮಾಡ್ತೇನೆ, ಜೊತೆಗೆ ನಿಂತ್ಕೊಂಡು ನಾನು ಪಾರ್ಟಿ ಪರವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಸೇರ್ಪಡೆ ಆಗಲ್ಲ. ಬಿಜೆಪಿಯಲ್ಲಿ KRPP ವಿಲೀನ ಆಗೋದೇ ಇಲ್ಲ. ವಿಧಾನಸೌಧದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಹಿಂಗಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳೋದಾದರೆ ನಾವು ರೆಡಿ ಇದ್ದೀವಿ, ವಿಲೀನ ಅಂತೂ ಆಗೋದಿಲ್ಲ, ಅವರಾಗಿಯೇ ಮೈತ್ರಿಗೆ ಮುಂದಾದರೆ ನಾನು ಸಿದ್ಧ, ಆದರೆ ಬಿಜೆಪಿಗೆ ಮಾತ್ರ ಸೇರ್ಪಡೆಗೊಳ್ಳೋದಿಲ್ಲ ಅಂಥೇಳಿ ಜನಾರ್ದನ ರೆಡ್ಡಿ ಹೇಳಿದ್ದಾರೆ. ತಮ್ಮ ಹೊಸ ಪಕ್ಷ ಕಟ್ಟಿ ಚುನಾವಣೆಯಲ್ಲಿ ನಿಂತು ಗೆದ್ದು ಬಿಜೆಪಿ ಜೊತೆಯಲ್ಲಿ ವಿಲೀನ ಆಗ್ತಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ, ನೋಡೋಣ ಬನ್ನಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನ ಆಗುತ್ತೆ ಅನ್ನುವಂಥ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥ ಒಂದು ಸುದ್ದಿ ಆಗಿರ್ಬೋದು, ಅಥವಾ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅನ್ನುವಂಥ ಸುದ್ದಿ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರುವಂಥ ಒಂದು ವಿಚಾರ. ಸೊ ನಾನಿವತ್ತು ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ನಾನು ಇಡೀ ದೇಶದ ಜನರ ಒಂದು ಮೂಡ್ ಏನು ಅನ್ನೋದನ್ನು ಆಲ್ರೆಡಿ ಇವತ್ತು ಮೋದಿಯವರು 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು ಅನ್ನುವಂಥ ಒಂದು ವಿಚಾರ ಜನಗಳ ಮನಸ್ಸಲ್ಲಿ ಇದೆ ಅನ್ನುವಂಥ ಆ ಭಾವನೆಗಳಿಗೆ ಭಾರತೀಯ ಜನತಾ ಪಕ್ಷ ಬಯಸಿದರೆ ನನ್ನ ಜೊತೆಯಲ್ಲಿ ಅವರು ಅಲಯನ್ಸ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೇನಾದರೂ ಇಷ್ಟ ಇದ್ದು ಅವರು ಮುಂದಾದರೆ ಮಾತ್ರ ಅವ್ರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ ಮೊದಲಿಂದ ನಾನು ಹೇಳ್ತಾ ಇದ್ದೇನೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನ ಆಗೋ ಪ್ರಶ್ನೆಯೇ ಇಲ್ಲ. ಮತ್ತು ಜನಾರ್ದನ್ ರೆಡ್ಡಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗೋದು